ದುರ್ಗ ಸ್ಥಳಕ್ಕೆ ನಾನೇನು ಹೊಸದಾಗೇನು ಬರ್ತಾ ಇಲ್ಲ, ಬರ್ತಾನೆ ಇದ್ದೀನಿ. ಇವರ ಅಜ್ಜಿ ಮಾಮ ಇವರೆಲ್ಲ ಇಲ್ಲೇ ಕೆಲಸ ಮಾಡ್ತಾ ಇರೋದು. ಇದೇ ಊರವರು, ಸರಸ್ವತಿಪುರದವರು. ನಾನು ಬಂದಾಗೆಲ್ಲ ನಾನು ಬರ್ತಾನೆ ಇರ್ತೀನಿ ಅಂತ ನಾನು ಅರ್ಸ್ಕೊಂಡಿದ್ದೀನಿ, ಬರ್ತಾನೆ ಇರ್ತೀನಿ ಕೂಡ. ಜೊತೆಗೆ ಮೊನ್ನೆ ನಾನು ಪೂಜೆ ಮಾಡಿಸ್ಕೊಂಡು ಹೋಗಾದ್ಮೇಲೆ ಅಣ್ಣನ ಹತ್ರ ಮಾತಾಡ್ಕೊಂಡು ಹೋದೆ. ಅಣ್ಣನ ಹತ್ರ ಮಾತಾಡ್ಕೊಂಡು ಹೋಗಾದ್ಮೇಲೆ ಇದೇ ಜಾಗದಲ್ಲಿ ನಿಂತು ಮಾತಾಡ್ಕೊಂಡು ಹೋದೆ. ಆ ತಾಯಿ ದರ್ಶನ ಮಾಡಿದೆ, ಹಾರ ತೊಗೊಂಡೆ, ಹಣ್ಣುಕಾಯಿ ಮಾಡಿಸ್ಕೊಂಡೆ. ಅವತ್ತಿನ ರಾತ್ರಿನೇ ನಾನು ಊರಿಗೆ ಹೋದೆ. ಹೋಗಾದ್ಮೇಲೆ ಇನ್ನೇನು ನಾನು ಹೆಚ್ಚು ಕಮ್ಮಿ ಮನೆಗೆ ಹೋಗಾದ್ಮೇಲೆ ನಾನು ಸ್ನಾನ ಮಾಡೋವರೆಗೂ ನನ್ನ ಹಾರ ಮುಟ್ಟಕ್ಕೆ ಹೋಗಲ್ಲ. ಸ್ನಾನ ಮಾಡಿ ಪೂಜೆ ಗೀಜೆ ಮಾಡಿ ತಾಯಿ ಮಕ್ಕ ನೋಡಾದ್ಮೇಲೆ ನಾನು ಗಾಡಿಗೆ ಹಾರ ಹಾಕೋದು. ಅವತ್ತಿನ ದಿನ ಇಲ್ಲ ಆಗ್ಬಿಡ್ತೀನಿ ನಾನು ಹಾರನ ಅಂದ್ಬಿಟ್ಟು ಗಾಡಿ ಅವತ್ತು ಬೆಳಿಗ್ಗೆ ನಾನು ಆಗಿದೆ. ಇವತ್ತಿಗೂ ಇವ್ರ ಮನೇಲಿ ಗೊತ್ತಿಲ್ಲ, ಹೇಳ್ಬೇಡ ಅಂತಾನೆ ನಾನು ಹೇಳಿರೋದು. ಹಾರ ಆಗದೆ ಹೆಚ್ಚು ಕಮ್ಮಿ ಆಫೀಸಿಗೆ ಬಿಡಬೇಕಿತ್ತು. ರಾಜಾಜಿನಗರ ಹತ್ರ ಹೋಗ್ಬೇಕಾದ್ರೆ ಕಾರ್ ಅವ್ನು ಎಲ್ಲಿದ್ದ ಏನು ಅನ್ನೋದು ಗೊತ್ತಿಲ್ಲ. ಸಡನ್ನಾಗಿ ಬಂದ ತಕ್ಷಣ ಹೋಗಿ ಹೊಡೆದೆ ಅಂದರೆ ಏನು ಫೋರ್ಸಲ್ಲಿ ಹೊಡೆದೆ ಅಂದರೆ ಗಾಡಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗೈತೆ, ಲೈಟಾಗಿ ಸ್ಕ್ರ್ಯಾಚ್ ಐತೆ ಹೊರತು ಒಂದು ಚೂರು ಇಬ್ಬರಿಗೂ ಏನೂ ಆಗಿಲ್ಲ. ಕಾರಣ ಇಷ್ಟೇ, ತಾಯಿ ಶಕ್ತಿ, ನಂಬಿಕೆ ಅಷ್ಟೇ ಅಣ್ಣ, ಇನ್ನೇನಿಲ್ಲ. ನಂಬಿಕೆ ಶಕ್ತಿ, ನಂಬಿಕೆ. ನೀವು ನಂಬಿ, ನನ್ನ ತಮ್ಮ ಹೇಳ್ತಿರೋದನ್ನ ನೀವು ನಂಬಿ ಬಂದ ತಾಳ್ಮೆಯಿಂದ ಹೂವಿನರ್ಗಳು ಸ್ಟಿಕ್ಕರ್ನು ಅಂತರ ಹಾಕೊಳ್ಳಿ ಅಂತ ನನ್ನ ತಮ್ಮ ಹೇಳ್ತೇನೆ. ಇವನ್ ಕಡೆಯಿಂದ ಯಾರೋ ಬುದ್ಧಿ ಕಲ್ತ್ಕೋಬಹುದು. ಪರೀಕ್ಷೆ ಮಾಡ್ತೀನಿ ಅಂದವರೆಲ್ಲ ಅಂತ ರಿಸ್ಕೇ ತಗೊಳಕ್ ಹೋಗ್ಬೇಡಿ. ಇಲ್ಲಿ ನಿಂತಾದ್ಮೇಲೆ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ. ಭಯ ಭಕ್ತಿ ಇರಲಿ, ತಮಾಷೆ ಅಲ್ಲ ಅಣ್ಣ, ಅಷ್ಟೇ. ದಂಡಂ ದಶಗುಣಂ ಅಷ್ಟೇ. ಬಹಳ ಸಂತೋಷ, ನಿನ್ನ ನಂಬಿಕೆ ಬಹಳ ಸಖತ್ತಿದೆ. ಇನ್ನೂ ಜೀವನ ಮುಂದ್ಬರ್ತೀನಿ ಅಂತ. ಇಲ್ಲ ಅಣ್ಣ, ಮತ್ತೆ ಇನ್ನೊಂದು, ನಾನು ಇಲ್ಲಿ ಬಂದಾದ್ಮೇಲಿಂದ ಈ ವರ್ಷ ಹೊಸ ಗಾಡಿ ತೊಗೊಂತಾ ಇದ್ದೀನಿ ನಾನು. ಇನ್ನೂ ಹೇಳಕ್ಕಾಗದೇ ಇರೋ ತುಂಬಾ ವಿಚಾರ ಇದೆ, ತುಂಬಾ ಒಳ್ಳೇದಾಗ್ತಾ ಇದೆ. ಮತ್ತೆ ಇನ್ನೊಂದು ಯಾರೋ ಹೇಳ್ಕೊಡ್ತಾರೆ, ಇನ್ಯಾರೋ ಅದೆಲ್ಲ ನಾ ಬಿಟ್ಬಿಟ್ರಣ, ಅದನ್ನೆಲ್ಲ ಏನಾದ್ರು ಇದನ್ನ ನೋಡ್ತಾ ಇದ್ರೆ ವಿಡಿಯೋನ ಅದನ್ನ ಹೇಳ್ತೀನಿ. ನಂಬಿಕೆ ಇಟ್ ಬಾಣ, ನಿನ್ನ ಹತ್ರ ಹಣ ಕಾಸು ಅದಕ್ಕೆಲ್ಲ ಬೆಲೆನೇ ಇಲ್ಲ. ಇಲ್ಲಿ ಕೊಡೋಕೆ ಅಷ್ಟೇನೆ. ಹಿಂಗೆ ಯಾರು ನನ್ನ ಮಗನೂ ಇಲ್ಲಿ ಕೇಳೋ ಥರನೂ ಇಲ್ಲ. ಭಕ್ತಿ ಇತ್ತು ಬಾಣ ಅಷ್ಟೇನೆ. ನಿನ್ನ ಹತ್ರ ಅದಿರ್ಬೇಕು ಇದಿರ್ಬೇಕು ಅದಲ್ಲ, ಮನ್ಸು ಚೆನ್ನಾಗಿರ್ಬೇಕು, ನಂಬಿಕೆ ಇರ್ಬೇಕಣ್ಣ ಅಷ್ಟೇ. ಮತ್ತೆ ಪರೀಕ್ಷೆ, ತುಂಬಾ ಪರೀಕ್ಷೆ ಆಗಿದೆ ಅಲ್ಲ, ನನಗೆ ತುಂಬಾ ಆಗಿದೆ. ನನಗೂ ಕೆಲಸ ಇಲ್ದಲೆ ಆಗಿದೆ, ತುಂಬಾ ಸಮಸ್ಯೆ ಆಗಿದೆ. ನನ್ನ ಹೆಂಡತಿಗೆ NCBS ಅಲ್ಲಿ ಕೆಲಸ ಆಯ್ತು. ಇಲ್ಲಿ ಹೋಗಿ ಬಂದಾದ್ಮೇಲೆ GKVK NCBS ಫೋಟೋ ತಗೊಂಡು ಹೋದೆ. ಫೋಟೋ ತಗೊಂಡು ಮಾರನೇ ದಿನ ಕೆಲಸ ಆಗಿದೆ. ನೀವು ನಂಬಲ್ಲ, ವಿತ್ ಪ್ರೂಫ್ ನಾನು ಕೊಡ್ತೀನಿ ಬೇಕಾದ್ರೆ, ಅದೆಲ್ಲ ಇದೆ ನನ್ನ ಹತ್ರ. ಆಫರ್ ಲೆಟ್ರು ಇದೆ. ಮತ್ತೆ ಈ ವರ್ಷ ಇನ್ನೊಂದು ಗೌರ್ಮೆಂಟ್ ಜಾಬಿಗೆ ಹೆಸರು ಕೂಡ ರಿಲೀಸ್ ಆಗಿದೆ. ಎಕ್ಸಾಮಿಗೆ ಸೆಲೆಕ್ಟ್ ಆಗಿದ್ದಾರೆ. ಇಲ್ಲಿ ಬಂದಾದ್ಮೇಲೆ ಅದಾದ್ಮೇಲೆ ಬೇರೆ ತರ ಇನ್ನೊಂದಿದೆ, ಹೇಳ್ತೀನಿ. ಮಾಡಕ್ ಮುಂಚೆ ಹೇಳಕ್ ಹೋಗಲ್ಲ. ನಂಬಿಕೆ ಇದೆ, ನಂಬಿಕೆ ಅದು ಉಳಿಸ್ಕೊಂತೀನಿ. ನನಗೂ ಗೊತ್ತು. 2 ದಿನದ್ದು ಬಂದು ಸೇವೆ ಮಾಡ್ತೀನಿ ಅನ್ನೋ ಅರಕೆ ಕೂಡ ಇದೆ. ಅದು ಅಣ್ಣ ನೆನಪು ಮಾಡಿದ್ರು. ನಾನು ಮರ್ತಿರ್ಲಿಲ್ಲ, ಬಂದಾಗೆಲ್ಲ ನಾನು ಕೈ ಮುಕ್ಕೊಂಡು ಹೋಗ್ತಾ ಇದ್ದೆ. 2 ದಿನ ಬಂದು ನಾನು ಕಸ ಗಿಸ ಗುಡಿಸಿ ನನ್ನ ಕೈಯಲ್ಲಾಗ ಸೇವೆ ಮಾಡಿ ಹೋಗ್ತೀನಿ. ನಾನು ಏನು ಕೆಲಸ ಕೊಟ್ಟರು ಅಣ್ಣ ಮಾಡ್ತೀನಿ. ಭಕ್ತರೇ, ಏನಂದ್ರೆ ತಮ್ಮ ಹೇಳ್ತಾರೆ ಪ್ರೀತಿ ಬಹಳ ಸಂತೋಷ. ಬಹಳ ಜನ ಆರ್ಕೆ ಮಾಡ್ಕೊಂತೀರಿ, ತೀರ್ಸಕ್ಕಾಗಲ್ಲ, ಗೊತ್ತಿಲ್ಲ ಅಂದ್ರೆ ದೇವ್ರೇನ್ ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಬಂಗಾರ ಹಾಕು, ಮೈ ಮೇಲೆ ಚೇನ್ ಕೊಡೋನಲ್ಲ. ನೀವು ಭಕ್ತಿ ಏನಿಲ್ಲ ಅಂದ್ರೆ ಬಂದು ಅಡ್ವಿದ್ದೋಗಿ. ಕರೆಕ್ಟ್ ಅಂತಮ್ಮೆ? ಅಷ್ಟೇ. ಏನಿಲ್ಲ ಅಂದ್ರೆ ಬಂದು ಅಡ್ವಿದ್ದೋಗಿ. ನನ್ನ ತಮ್ಮ ಹೇಳ ಮಾತ್ರ ಸ್ವಲ್ಪ ಕಿವಿ ಹಾಕೊಳ್ಳಿ. ಒಂದ್ಸರಿ ನನ್ನ ತಮ್ಮಗೆ ನಂಬಿ, ತಮ್ಮ ಮನಸ್ಪೂರ್ತಿಯಾಗಿ ಅಣ್ಣ ಅಂದ್ಬಿಡ್ತೇವೆ. ಅದಕ್ಕೆ ಯಾವ ಜಾತಿ ಕುಲ ಇದೆ, ಯಾವ್ದಿಲ್ಲ ಕಳ್ಳೆಯಲ್ಲಿ ಯಾವ್ದಿದೆ, ಎಂತ ಮಾತಾಡ್ದ ಮರ ನೀನು ಅಲ್ವಾ?